ಎಸ್, ಎಲ್ಲರಿಗೂ ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಮತ್ತು ಒಂದು ಟ್ರಾವೆಲ್ ವ್ಲಾಗ್ಗೆ ಸ್ವಾಗತ. ಸೊ ಏನಪ್ಪ ಹಿಂಗೆ ಕತ್ಲಲ್ಲಿ ಹೋಗ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ. ಸೊ ನಾನು ಬಿಡಬೇಕಾಗಿದ್ದ ಟೈಮ್ ಬಂದ್ಬಿಟ್ಟು 5:30 6 ಗಂಟೆಗೆ. ಬಟ್ ಈಗ ನೋಡಿದ್ರೆ ಆಲ್ರೆಡಿ 7 ಗಂಟೆ ಅಷ್ಟೊತ್ತಿಗೆ ಆಗ್ಬಿಟ್ಟಿದೆ. ಸೊ ವಿಷಯ ಏನು ಅಂದರೆ, ಭಾಳ ದಿನ ಆಗೋಗಿತ್ತು, ತಿಂಗಳೇ ಆಗೋಗಿತ್ತು ಒಂದು ಊರಿಗೆ ಹೋಗಿ. ಸೊ ನಮ್ಮ ಊರು ನಾನು ಎಲ್ಲೂ ಹೇಳಿದ್ದೀನೋ ಎಲ್ಲೋ ಗೊತ್ತಿಲ್ಲ. ಸೊ ಇವಾಗ ಹೇಳ್ತೀನಿ. ಸೊ ನಮ್ಮದು ಊರು ಬಂದು ಚಿತ್ರದುರ್ಗ ಹತ್ರ. ಚಿತ್ರದುರ್ಗಗಿಂತ ಮುಂಚೆ ಸಿಗೋವಂಥ ಒಂದು ತಾಲೂಕು, ಅದೇ ಹಿರಿಯೂರು ಅಂತ. ಎಂಟ್ರೆನ್ಸ್ ಬಂದ್ವಪ್ಪ ಊರಿಗೆ. ಅಯ್ಯೋ ಇದು ಬೇಡ, 2 ವಾಲೆ ಥರ ಕಾಣ್ತಾ ಇದೀವಿ ಗ್ಲೌಸು ಗಾಡೀಲಿ. ಲಾರಿಗಳು ಹಿಂಗಿರೋದು ಎಂಟ್ರೆನ್ಸ್. ಅದು ನೋಡ್ರಿ, ಎಲ್ಲ ಬ್ಲಾಕ್ ಮಾಡ್ಬಿಟ್ಟಾರೆ. ಗೊತ್ತಾಗುತ್ತೆ ಯಾರಿಗಾದ್ರು, ಭಾಳ ಕಷ್ಟ. ಓ ಮೈ ಗಾಡ್, ಒಬ್ಬೊಬ್ಬೊಬ್ಬ. ನನ್ನ ಲೈಟ್ ಅಂದರೆ ನನಗೇನೋ ಅಪ್ಪಗಂಗೈತಲ್ಲ ಲೈಟ್. ಸೊ ಜಾತ್ರೆ ಸ್ಪೆಷಲ್ ಏನು ಮಾಡಿದಾರೋ ಗೊತ್ತಿಲ್ಲ. ಟೌನ್ ಒಳಗೆ ಇರಲಿ, ಫಸ್ಟ್ ಹೋಗಿ ರೆಸ್ಟ್ ತಗೊಳ್ಳೋಣ. ಎಸ್, ಫೈನಲಿ ಎಂಟರಿಂಗ್ ಟು ಹಿರಿಯೂರು, ನಮ್ಮೂರು ಹಿರಿಯೂರು. ಕರ್ನಾಟಕ ಪ್ರವಾಸೋದ್ಯಮದ ಇಲಾಖೆ ಅಡಿಬರವೇ ಹೇಳುವಂತೆ, ಒಂದು ರಾಜ್ಯ ಅನೇಕ ವಿಶ್ವಗಳು. ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧ ಪ್ರವಾಸಿತನಗಳು, ಮನಮೋಹಕ ಬೆಟ್ಟ ಗುಡ್ಡಗಳು, ಹಾಗೆ ಮನಸ್ಸಿಗೆ ನೆಮ್ಮದಿ ಕೊಡುವ ದೇಗುಲಗಳು ನೆಲೆಸಿವೆ. ಈಗ ನಾವು ಅಂಥದ್ದೇ ಆದ ಒಂದು ಪ್ರಸಿದ್ಧ ದೇಗುಲದ ಜಾತ್ರಾ ಮಹೋತ್ಸವದ ಮಹತ್ವ ಮತ್ತು ಆಚರಣೆಗಳನ್ನು ನಿಮಗೆ ಪರಿಚಯಿಸಲು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಸ್ಥಾಪಿಸಿರುವ ಶ್ರೀ ದಕ್ಷಿಣ ಕಾಶಿ ತಿರುಮಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ ಅಂದರೆ, 1446ರಲ್ಲಿ ಪಾಳೆಗಾರರ ವಂಶಸ್ಥರಾದ ರಾಜ ಕೆಂಪಪ್ಪ ನಾಯಕನವರು ತಿರುಮಲೇಶ್ವರ ಸ್ವಾಮಿ ದೇಗುಲವನ್ನು ನಿರ್ಮಿಸುತ್ತಾರೆ. ಮೂಲ ಕಾಶಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿನ ವಿಗ್ರಹ ಥರನೇ ಇಲ್ಲಿನ ವಿಗ್ರಹ ಕೂಡ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವುದರಿಂದ ಈ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಎಂದು ಹೆಸರು ಬಂದಿರೋದು. ಇದು ಈ ದೇವಸ್ಥಾನಕ್ಕೆ ಇರುವ ಸಣ್ಣ ಇತಿಹಾಸ. ಇವತ್ತು ನಾವು ಈ ತಿರುಮಲೇಶ್ವರ ಸ್ವಾಮಿ ಜಾತ್ರೆಗೆ ಬಂದಿದ್ದೇವೆ. ಈ ಜಾತ್ರೆ ಪ್ರತಿ ವರ್ಷದ ಆರಂಭದ ತಿಂಗಳಲ್ಲೇ ನಡೆಯುತ್ತೆ. ಸುಮಾರು 15 ದಿನಗಳು ನಡೆಯುತ್ತೆ. ತುಂಬ ಸೇವೆಗಳು ಇರುತ್ತೆ ಮತ್ತು ಅನೇಕ ವಿಶೇಷ ಪೂಜೆಗಳು ಇರುತ್ತೆ. ಕೊನೆ ದಿನ ಮನಮೋಹಕವಾಗಿ ನಡೆಯುವ ಬ್ರಹ್ಮ ರಥೋತ್ಸವದ ಮೂಲಕ ಜಾತ್ರೆಯು ಮುಗಿಯುತ್ತೆ. ಇಷ್ಟೇ ಈ ದೇವಸ್ಥಾನದ ಮತ್ತು ಈ ಜಾತ್ರೆಯ ಸಣ್ಣ ತುಣುಕು. ಬನ್ನಿ ಈಗ ಡ್ರೋನ್ ಶಾಟ್ ಮೂಲಕ ಈ ಜಾತ್ರೆಯ ಝಲಕನ್ನು ನೋಡೋಣ.
ಎಸ್, ಈಗ ಮತ್ತೆ ಹಿರಿಯೂರಿಂದ ನಮ್ಮ ಬೆಂಗಳೂರಿಗೆ ಪಯಣ. ಸೊ ಇವಾಗೆಲ್ಲ ಸೆಟಪ್ ಮಾಡ್ಕೊತಾ ಇದ್ದೀನಿ. ದೇವ್ರು, ಅಯ್ಯೋ ಬೇಗ ಬೇಗ. ರಾಯಲ್ ಎನ್ಫೀಲ್ಡ್ ಅವ್ರು ಸಖತ್ ಟ್ಯಾಗ್ ಹಾಕ್ಬಿಟ್ಟವ್ರು ಗ್ಲೌಸ್ನಲ್ಲೇ. ಅವ್ರು ಮಾರ್ಕೆಟಿಂಗ್ ತೋರಿಸ್ತವ್ರು. ಅದಿರ್ದು ಇದು ನಮ್ಮಮ್ಮ ಅದ್ರಲ್ಲಿ ಬೇರೆ ಇದೊಂದು ಬ್ಯಾಗ್ ಕೊಟ್ಟು ಕಳಿಸ್ಬಿಟ್ರು. ಅದಕ್ಕೆ ಟಾಪ್ ಬಾಕ್ಸ್ ಹಾಕಿಸ್ಬೇಕು ಅನ್ನೋದು. ಇದೊಂಚೂರು ಲೂಸ್ ಆಗೈತೆ, ಒಂದೊಂದಲ್ಲಾಗೋರು. ಎಸ್ ಸೋನಾ, ಓಹ್ ಬನ್ನಿ ಬೆಂಗಳೂರಿಗೆ. ಈಗ ಕರೆಕ್ಟು ಟೈಮ್ ಬಂದು 5:30. ಸೊ ನಾನು ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಜಾತ್ರೆ ಎಲ್ಲ ಸುರಕ್ಷಿತವಾಗಿ ಆಯಿತು. ಸೊ ನಾಳೆ ಬಂದು ಕರ್ಪೂರದಾರತಿ ಇರುತ್ತೆ. ವೆಂಕಟೇಶ್ವರ ಕಾಪಾಡಪ್ಪ, ನಮ್ಮ ದೇವಸ್ಥಾನ ಹೋಯ್ತು. ಸೊ ಸನ್ಸೆಟ್ ಅಲ್ಲಿ ಆಗ್ತಾಯಿದೆ. ಸೊ ಇಲ್ಲಿ ವರ್ಮಾಟ ಬರುತ್ತೆ. ಕಾಪಾಡಪ್ಪ, ಎಲ್ಲರಿಗೂ ಚೆನ್ನಾಗಿಟ್ಟಿರಪ್ಪ, ವಿದ್ಯಾ ಬುದ್ಧಿ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡ್ತಾರಪ್ಪ. ಇವಾಗ ಕರೆಕ್ಟಾಗಿ ಸಿರಾ ಬಂದೆ. ಸೊ ಊರು ಬಿಟ್ಟಿದ್ದು ನಾನು 5:30 ಅಲ್ವಾ, 5:45 ಏನೋ ಆಗಿತ್ತು. ಏನೋ ಒಂದು 30 ಮಿನಿಟ್ಸ್ ಬಂದಿದ್ದೀನಿ. 5:45 ಅಂದ್ಕೊತೀನಿ ನಾನು ಊರು ಬಿಟ್ಟಿದ್ದು. 35-40 ಮಿನಿಟ್ಸ್ ತಗೊಂಡಿದ್ದೀನಿ ಜಸ್ಟ್. ಆಮೇಲೆ ಇನ್ನೇನು ನೈಟ್ ಆಗ್ತಾಯಿದೆ ಆಲ್ರೆಡಿ. ಸನ್ಸೆಟ್ ಕೂಡ ಆಗೋಗಿದೆ. ಇನ್ನು ಹೋಗ್ತಾ ಹೋಗ್ತಾ ಫುಲ್ಲು ಡಾರ್ಕ್ ಆಗೋಗುತ್ತೆ. ಸೊ ಇಲ್ಲಿ ತೇರುಮಲ್ಲೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ. ಸೊ ದಯವಿಟ್ಟು ಚಾನಲ್ಗೆ ಹೊಸಬ್ರಾಗಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗೆ ಬೆಲ್ ಐಕನ್ನ ಟಪಾರ್ ಅಂತ ಹೊಡೆದಿರ್ರಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನಾನು ಆ ಕ್ರೌಡಲ್ಲಿ ಒಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದು ಬಿಟ್ಟರೆ ವಾಯ್ಸ್ ಕ್ಲಿಯರೆನ್ಸ್ ಕೂಡ ಇರಲ್ಲ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ಎಲ್ಲ ಡ್ರೋನ್ ಶಾಟ್ಸಲ್ಲೇ ನಿಮಗೆ ಕವರ್ ಅಪ್ ಮಾಡಿದ್ದೀನಿ. ಸೊ ಈ ಜಾತ್ರೆ ವಿಡಿಯೋದಲ್ಲಿ ನಾನು ಸ್ವಲ್ಪ ಜನಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹಾಕಿದ್ದೀನಿ. ಯಾಕಂದರೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ ಅಂದರೆ ಈ ವಿಡಿಯೋ ಆಗ್ತಾಯಿರಲಿಲ್ಲ. ಎಸ್ಪೆಷಲಿ ಮಂಜು, ಡ್ರೋನ್ ಮಂಜು ಹಿರಿಯೂರು. ಸೊ ಅವ್ರು ನಮಗೆ ಅವ್ರ ಫೂಟೇಜ್ ಕೊಟ್ಟಿರೋದ್ರಿಂದ ಒಂದು ಈಸಿ ಮೆಥಡ್ ಆಫ್ ಶೋಯಿಂಗ್ ಟು ಪೀಪಲ್ ಆಯಿತು. ಇಲ್ಲಾಂದರೆ ಏನು ಮಾಮೂಲಿ ಹ್ಯಾಂಡಲ್ಲೇ ಗೋಪ್ರೋನ ಹ್ಯಾಂಡ್ನಲ್ಲಿ ಇಟ್ಕೊಂಡು ಅದೇ ಆ ಥರ ಮಾಡಿದ್ರೆ ಒಂದು ಏರಿಯಲ್ ವ್ಯೂ ಸಿಗ್ತಾ ಇರಲಿಲ್ಲ ಜನಕ್ಕೆ ಜಾತ್ರೆ ಕ್ರೌಡ್ ನೋಡೋಕ್ಕೆ. ಸೊ ಇದೊಂಥರ ಈಸಿ ವೇ ಆಯಿತು. ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಡ್ರೋನ್ ಮಂಜು ಹಿರಿಯೂರು. ಇದೇ ಥರ ಇರಲಿ ನಿಮ್ಮ ಒಂದು ಒಡನಾಟ ಅಂತ ಕೇಳ್ಕೊತೀನಿ. ಆಮೇಲೆ ನೆಕ್ಸ್ಟು ವಾಯ್ಸ್ ಓವರು ಫಾರ್ ಧನುಷ್ ರಾಕಿ ಫಾರ್ ವಾಯ್ಸ್ ಓವರ್. ಇವ್ರದ್ದೊಂದು ಸ್ವಲ್ಪ ಬೇಸ್ ಟ್ಯೂನ್ ಇರೋದ್ರಿಂದ ನಾವು ಅದೊಂದು ಕನ್ವೇಯಿಂಗ್ ಆಫ್ ಮೆಸೇಜ್ ಟು ಪೀಪಲ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವ್ರ ಹತ್ರ ವಾಯ್ಸ್ ಓವರ್ ಮಾಡಿಸಿದ್ದು. ಸೊ ಥ್ಯಾಂಕ್ ಯು ಫಾರ್ ಧನುಷ್. ಅದನ್ನು ಜನರಿಗೆ ಕನೆಕ್ಟ್ ಆಗುವಂಥ ಒಂದು ರೀತಿಯಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಗೈನ್. ಇದೊಂದು ಲೆಕ್ಕ ಆದರೆ ಇಲ್ಲಿಂದ ಹೋಗೋದು ಇನ್ನೊಂದು ಲೆಕ್ಕ ಆಗ್ಬಿಟ್ಟಿದೆಯಲ್ಲಪ್ಪ. ಏನಕ್ಕೆ ಹಿಂಗೆ ಬ್ಲಾಕ್ ಆಗಿಬಿಡೈತಿಲ್ಲ ಇವತ್ತು. ಸ್ವಲ್ಪ ಖಾಲಿ ಸಿಕ್ತು ನನಗೀಗ. ಅಬ್ಬಬ್ಬಬ್ಬಬ್ಬ, ಜಾಮ್ ಆಗಿರೋದ ಅಥವಾ ಏನಾದರೂ ಘಟನೆ ಆಗಿದೆಯಾ ಗೊತ್ತಾಗ್ತಾಯಿಲ್ಲ. ಓ, ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದೆ ಅದು ರೋಡು. ಇದು ಮಾಡ್ತಾ ಇದ್ದಾರೆ ಕರೆಕ್ಟು. ನೆನ್ನೆ ಬರ್ಬೇಕಾದ್ರೆ ಲೈನ್ ಎಳೆದಿದ್ರು ರೋಡನ್ನ. ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಎಲ್ಲ ಡಿವಿಯೇಷನ್ಸ್ ಟು 4th ರೋಡ್ ಹಾಕಿದ್ದಾರೆ. ಎಷ್ಟು ಜಾಮ್ ಆಗಿದೆ, ಘಟನೆ ಇಲ್ಲ ಏನಿಲ್ಲ, ರೋಡ್ ರೆಡಿ ಮಾಡ್ತಾವ್ರೆ ಅಷ್ಟೆ. ಸೊ ರೀಚ್ಡ್. ಈಗ ಬೆಂಗಳೂರಿಗೆ ಎಂಟ್ರಿ ಆದೆ. ಮತ್ತು ಇಲ್ಲಿಗೆ ಮುಗಿಸ್ತೀನಿ ನನ್ನ ಒಂದು ಈ ವ್ಲಾಗ್ನ. ಇಷ್ಟೇ. ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಸಿಗೋಣ. ಈಗ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಟೇಕ್ ಕೇರ್, ಟಾಟಾ, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.